ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿ ಹಿಂಪಡೆಯೋದಕ್ಕೆ ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಏನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ವಿಚಾರಣೆ ಇದೀಗ ತೀವ್ರಗತಿಯಲ್ಲಿ ನಡೀತಾ ಇರುವಂತದ್ದು. ದರ್ಶನ್ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿಯನ್ನ ಹಿಂಪಡೆಯೋದಕ್ಕೆ ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ. ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು ವಕೀಲರು. ಇದರ ಜೊತೆಗೆ ವಿಚಾರಣೆಗೆ ಆರೋಪಿಗಳ ಖುದ್ದು ಹಾಜರಾತಿಗೆ ಅವಕಾಶವನ್ನ ಕೋರಿದ್ರು, ಅರ್ಜಿಯನ್ನ ಕೂಡ ಕೊಟ್ಟಿದ್ರು. ಇಂದು ಈ ಅರ್ಜಿಯನ್ನ ವಾಪಸ್ ಪಡಿಲಿಕ್ಕಿದ್ದಾರೆ ವಕೀಲರು ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೀಗ ಮಹತ್ತರ ಘಟ್ಟ ತಲುಪಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಷ್ಟೇ ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಾಯ್ತು, ಇದೀಗ ದರ್ಶನ್ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿಯನ್ನ ಇವತ್ತು ಹಿಂಪಡೆಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು ವಕೀಲರು. ಆ ಅರ್ಜಿ ಏನಿದೆ, ಆರೋಪಿಗಳ ಖುದ್ದು ಹಾಜರಾತಿಗೆ ಸಲ್ಲಿಸಿದಂತಹ ಅರ್ಜಿ ಏನಿದೆ ಅದನ್ನ ಇವತ್ತು ವಾಪಸ್ ಪಡೆಯುವಂತಹ ಮಾಹಿತಿ ಸಿಗ್ತಾ ಇದೆ. ವಕೀಲರಿಂದಲೇ ಅದನ್ನ ವಾಪಸ್ ಪಡಿತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಏನು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಡಿ ಗ್ಯಾಂಗ್ನ ಎಲ್ಲಾ 17 ಆರೋಪಿಗಳ ವಿರುದ್ಧದ ಪ್ರಕರಣ ಇದೀಗ ಮಹತ್ತರ ಘಟ್ಟ ತಲುಪಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಟ್ರಯಲ್ ಈಗಾಗಲೇ ಹೊಸ ನ್ಯಾಯಾಧೀಶರ ಮುಂದೆ ಕೂಡ ಆರಂಭವಾಗಿರುವಂತದ್ದು ಕೂಡ ಸಾಕಷ್ಟು ಮಹತ್ತರ ಬೆಳವಣಿಗೆ ಕೂಡ ಆಗ್ತಾ ಇದೆ. ಇದರ ಮಧ್ಯೆ ಇದೀಗ ಟ್ರಯಲ್ ವೇಳೆ ಆರೋಪಿಗಳು ಖುದ್ದು ಕೋರ್ಟಿಗೆ ಹಾಜರಾಗೋದಕ್ಕೆ ಅವಕಾಶ ನೀಡಬೇಕು ಅಂತ ದರ್ಶನ್ ಪರ ವಕೀಲ ಸುನೀಲ್ ಅವರು ಕೋರ್ಟಿಗೆ ಈ ಹಿಂದೆ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಇವತ್ತು ಅವರು ವಾಪಸ್ ಪಡೆದುಕೊಳ್ಳಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಈ ಅರ್ಜಿಯನ್ನ ವಾಪಸ್ ಪಡೆಯೋದಕ್ಕೆ ಸುನೀಲ್ ಅಂದ್ರೆ ದರ್ಶನ್ ಪರ ವಕೀಲ ಸುನೀಲ್ ಅವರು ನಿರ್ಧರಿಸಿದ್ದಾರೆ ಅನ್ನುವಂತಹ ಮಾಹಿತಿ. ವಿಚಾರಣೆ ಆರಂಭವಾಗುವ ಮುನ್ನ ದರ್ಶನ್ ಪರ ವಕೀಲ ಸುನೀಲ್ ಅವರು ಮಹತ್ವದ ಅರ್ಜಿಯೊಂದನ್ನ ಸಲ್ಲಿಸಿದ್ರು. ಈ ಒಂದು ಅರ್ಜಿಯನ್ನ ಅವರು ಇವಾಗ ವಾಪಸ್ ಪಡೆಯುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆ ಇದೀಗ ಸಾಕಷ್ಟು ಮಹತ್ತರ ಘಟ್ಟ ತಲುಪಿದೆ. ಅಷ್ಟೇ ಅಲ್ಲದೆ ಸಾಕಷ್ಟು ವಿಚಾರಣೆಗಳು ಕೂಡ ನಡೀತಾ ಇದೆ. ಆದಷ್ಟು ಬೇಗ ವರದಿಯನ್ನ ಕೂಡ ಸಲ್ಲಿಸಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಈ ಹಿಂದೆ ಏನು ಅರ್ಜಿಯನ್ನ ಸಲ್ಲಿಸಿದ್ರು ಆ ಅರ್ಜಿಯನ್ನ ಇವತ್ತು ವಾಪಸ್ ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ.